ಪಾಕಿಸ್ತಾನಕ್ಕೆ ಭಾರಿ ಹಾನಿ. ಇನ್ನು ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. 2 ಫೈಟರ್ ಜೆಟ್ಗಳು ಖತಮ್ ಆದ್ಮೇಲೆ ಫೈಟರ್ ಜೆಟ್ ಅಲ್ಲಿದ್ದಂತ ಪೈಲಟ್ಗಳನ್ನ ಹುಡುಕುವಂತ ಕೆಲಸ ಆಗಿದೆ. ಭಾರತದ ವಾಯುಗಡೆ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು ಇವುಗಳನ್ನ ಉಡೀಸ್ ಮಾಡಲಾಯಿತು. ಈಗ ಸದ್ಯ ಆ ಫೈಟರ್ ಜೆಟ್ ಅಲ್ಲಿದ್ದಂತಹ ಪೈಲಟ್ಗಳ ಕಥೆ ಏನು, ಅವರಿಗಾಗಿ ತೀವ್ರ ಶೋಧ ನಡೆದಿದೆ. ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಮಿಸ್ ಆಗಿದ್ದಾರೆ. ಭಾರತದ ವಾಯುಗಡಿ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು ಅದರಲ್ಲಿದ್ದಂತ ಪೈಲಟ್ಗಳು ಎಲ್ಲಿ ಹೋದ್ರು ಅವರನ್ನ ಹುಡುಕೋದಕ್ಕೆ ಈಗಾಗಲೇ ಸರ್ಚಿಂಗ್ ನಡೀತಾ ಇದೆ. ಭಾರತದ ಗಡಿಯನ್ನ ದಾಟಿ ಬಂದು ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ನಾಗರಿಕರಿರುವಂತ ವಾಸ ಮಾಡುವಂತ ನಗರಗಳನ್ನ ಗುರಿಯಾಗಿಸಿಕೊಂಡು ಬಲು ಈಸಿಯಾಗಿ ಹೊಡೆದು ನಾವು ಎಸ್ಕೇಪ್ ಆಗಬಹುದು ಅಂತ ಊಹೆ ಮಾಡಿಕೊಂಡಿದ್ರು ಅಂತ ಕಾಣುತ್ತೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಭಾರತದ ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕ್ಷಣ ಕ್ಷಣಕ್ಕೂ ಕೂಡ ಕಣ್ಗಾವಲನ್ನ ಕಾಯ್ತಾ ಇರುತ್ತೆ ನಮ್ಮ ನಾಗರಿಕರನ್ನ ಅಂತೇಳಿ. ಗಡಿಯುದ್ದಕ್ಕೂ ಕೂಡ ಆರ್ಮಿಯ ಮಿಲಿಟರಿ ಪಡೆ ಕಾವಲನ್ನ ಕಾಯ್ತಾ ಇದ್ರೆ, ಆಕಾಶದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕಾಯ್ತಾ ಇದೆ. ಸಿವಿಲಿಯನ್ ಏರಿಯಾಗಳಲ್ಲಿ ಅದೆಲ್ಲವನ್ನು ಕೂಡ ಅದನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ತನ್ನ ರೆಡಾರ್ ರೇಂಜ್ಗೆ ಯಾವುದೇ ಒಂದು ಡ್ರೋನ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ಗಳಾಗಿರ್ಬೋದು, ಮಿಸೈಲ್ ಶೆಲ್ ಏನೇ ಬಂದ್ರೂ ಕೂಡ ತನ್ನ ರೇಂಜ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಆ ಕ್ಷಣಕ್ಕೆ ಅಲ್ಲೇ ಪಾಕಿಸ್ತಾನಕ್ಕೆ ಭಾರಿ ಹಾನಿ. ಇನ್ನು ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. 2 ಫೈಟರ್ ಜೆಟ್ಗಳು ಖತಮ್ ಆದ್ಮೇಲೆ ಫೈಟರ್ ಜೆಟ್ ಅಲ್ಲಿದ್ದಂತ ಪೈಲಟ್ಗಳನ್ನ ಹುಡುಕುವಂತ ಕೆಲಸ ಆಗಿದೆ. ಭಾರತದ ವಾಯುಗಡೆ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು ಇವುಗಳನ್ನ ಉಡೀಸ್ ಮಾಡಲಾಯಿತು. ಈಗ ಸದ್ಯ ಆ ಫೈಟರ್ ಜೆಟ್ ಅಲ್ಲಿದ್ದಂತಹ ಪೈಲಟ್ಗಳ ಕಥೆ ಏನು, ಅವರಿಗಾಗಿ ತೀವ್ರ ಶೋಧ ನಡೆದಿದೆ. ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಮಿಸ್ ಆಗಿದ್ದಾರೆ. ಭಾರತದ ವಾಯುಗಡಿ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು ಅದರಲ್ಲಿದ್ದಂತ ಪೈಲಟ್ಗಳು ಎಲ್ಲಿ ಹೋದ್ರು ಅವರನ್ನ ಹುಡುಕೋದಕ್ಕೆ ಈಗಾಗಲೇ ಸರ್ಚಿಂಗ್ ನಡೀತಾ ಇದೆ. ಭಾರತದ ಗಡಿಯನ್ನ ದಾಟಿ ಬಂದು ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ನಾಗರಿಕರಿರುವಂತ ವಾಸ ಮಾಡುವಂತ ನಗರಗಳನ್ನ ಗುರಿಯಾಗಿಸಿಕೊಂಡು ಬಲು ಈಸಿಯಾಗಿ ಹೊಡೆದು ನಾವು ಎಸ್ಕೇಪ್ ಆಗಬಹುದು ಅಂತ ಊಹೆ ಮಾಡಿಕೊಂಡಿದ್ರು ಅಂತ ಕಾಣುತ್ತೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಭಾರತದ ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕ್ಷಣ ಕ್ಷಣಕ್ಕೂ ಕೂಡ ಕಣ್ಗಾವಲನ್ನ ಕಾಯ್ತಾ ಇರುತ್ತೆ ನಮ್ಮ ನಾಗರಿಕರನ್ನ ಅಂತೇಳಿ. ಗಡಿಯುದ್ದಕ್ಕೂ ಕೂಡ ಆರ್ಮಿಯ ಮಿಲಿಟರಿ ಪಡೆ ಕಾವಲನ್ನ ಕಾಯ್ತಾ ಇದ್ರೆ, ಆಕಾಶದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕಾಯ್ತಾ ಇದೆ. ಸಿವಿಲಿಯನ್ ಏರಿಯಾಗಳಲ್ಲಿ ಅದೆಲ್ಲವನ್ನು ಕೂಡ ಅದನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ತನ್ನ ರೆಡಾರ್ ರೇಂಜ್ಗೆ ಯಾವುದೇ ಒಂದು ಡ್ರೋನ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ಗಳಾಗಿರ್ಬೋದು, ಮಿಸೈಲ್ ಶೆಲ್ ಏನೇ ಬಂದ್ರೂ ಕೂಡ ತನ್ನ ರೇಂಜ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಆ ಕ್ಷಣಕ್ಕೆ ಅಲ್ಲೇ ಪಾಕಿಸ್ತಾನಕ್ಕೆ ಭಾರಿ ಹಾನಿ. ಇನ್ನು ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. 2 ಫೈಟರ್ ಜೆಟ್ಗಳು ಖತಮ್ ಆದ್ಮೇಲೆ ಫೈಟರ್ ಜೆಟ್ ಅಲ್ಲಿದ್ದಂತ ಪೈಲಟ್ಗಳನ್ನ ಹುಡುಕುವಂತ ಕೆಲಸ ಆಗಿದೆ. ಭಾರತದ ವಾಯುಗಡೆ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು ಇವುಗಳನ್ನ ಉಡೀಸ್ ಮಾಡಲಾಯಿತು. ಈಗ ಸದ್ಯ ಆ ಫೈಟರ್ ಜೆಟ್ ಅಲ್ಲಿದ್ದಂತಹ ಪೈಲಟ್ಗಳ ಕಥೆ ಏನು, ಅವರಿಗಾಗಿ ತೀವ್ರ ಶೋಧ ನಡೆದಿದೆ. ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಮಿಸ್ ಆಗಿದ್ದಾರೆ. ಭಾರತದ ವಾಯುಗಡಿ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು ಅದರಲ್ಲಿದ್ದಂತ ಪೈಲಟ್ಗಳು ಎಲ್ಲಿ ಹೋದ್ರು ಅವರನ್ನ ಹುಡುಕೋದಕ್ಕೆ ಈಗಾಗಲೇ ಸರ್ಚಿಂಗ್ ನಡೀತಾ ಇದೆ. ಭಾರತದ ಗಡಿಯನ್ನ ದಾಟಿ ಬಂದು ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ನಾಗರಿಕರಿರುವಂತ ವಾಸ ಮಾಡುವಂತ ನಗರಗಳನ್ನ ಗುರಿಯಾಗಿಸಿಕೊಂಡು ಬಲು ಈಸಿಯಾಗಿ ಹೊಡೆದು ನಾವು ಎಸ್ಕೇಪ್ ಆಗಬಹುದು ಅಂತ ಊಹೆ ಮಾಡಿಕೊಂಡಿದ್ರು ಅಂತ ಕಾಣುತ್ತೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಭಾರತದ ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕ್ಷಣ ಕ್ಷಣಕ್ಕೂ ಕೂಡ ಕಣ್ಗಾವಲನ್ನ ಕಾಯ್ತಾ ಇರುತ್ತೆ ನಮ್ಮ ನಾಗರಿಕರನ್ನ ಅಂತೇಳಿ.
ಗಡಿಯುದ್ದಕ್ಕೂ ಕೂಡ ಆರ್ಮಿಯ ಮಿಲಿಟರಿ ಪಡೆ ಕಾವಲನ್ನ ಕಾಯ್ತಾ ಇದ್ರೆ, ಆಕಾಶದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕಾಯ್ತಾ ಇದೆ. ಸಿವಿಲಿಯನ್ ಏರಿಯಾಗಳಲ್ಲಿ ಅದೆಲ್ಲವನ್ನು ಕೂಡ ಅದನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ತನ್ನ ರೆಡಾರ್ ರೇಂಜ್ಗೆ ಯಾವುದೇ ಒಂದು ಡ್ರೋನ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ಗಳಾಗಿರ್ಬೋದು, ಮಿಸೈಲ್, ಶೆಲ್ ಏನೇ ಬಂದರೂ ಕೂಡ ತನ್ನ ರೇಂಜ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಆ ಕ್ಷಣಕ್ಕೆ ಅಲ್ಲೇ ಪಾಕಿಸ್ತಾನಕ್ಕೆ ಭಾರಿ ಹಾನಿ. ಇನ್ನು ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. 2 ಫೈಟರ್ ಜೆಟ್ಗಳು ಖತಮ್ ಆದ್ಮೇಲೆ ಫೈಟರ್ ಜೆಟ್ ಅಲ್ಲಿದ್ದಂತ ಪೈಲಟ್ಗಳನ್ನ ಹುಡುಕುವಂತ ಕೆಲಸ ಆಗಿದೆ. ಭಾರತದ ವಾಯುಗಡೆ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು ಇವುಗಳನ್ನ ಉಡೀಸ್ ಮಾಡಲಾಯಿತು. ಈಗ ಸದ್ಯ ಆ ಫೈಟರ್ ಜೆಟ್ ಅಲ್ಲಿದ್ದಂತಹ ಪೈಲಟ್ಗಳ ಕಥೆ ಏನು? ಅವರಿಗಾಗಿ ತೀವ್ರ ಶೋಧ ನಡೆದಿದೆ. ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಮಿಸ್ ಆಗಿದ್ದಾರೆ. ಭಾರತದ ವಾಯುಗಡಿ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು, ಅದರಲ್ಲಿದ್ದಂತ ಪೈಲಟ್ಗಳು ಎಲ್ಲಿ ಹೋದ್ರು ಅವರನ್ನ ಹುಡುಕೋದಕ್ಕೆ ಈಗಾಗಲೇ ಸರ್ಚಿಂಗ್ ನಡೀತಾ ಇದೆ. ಭಾರತದ ಗಡಿಯನ್ನ ದಾಟಿ ಬಂದು ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ನಾಗರಿಕರ ಇರುವಂತ ವಾಸ ಮಾಡುವಂತ ನಗರಗಳನ್ನ ಗುರಿಯಾಗಿಸಿಕೊಂಡು ಬಲು ಈಸಿಯಾಗಿ ಹೊಡೆದು ನಾವು ಎಸ್ಕೇಪ್ ಆಗಬಹುದು ಅಂತ ಊಹೆ ಮಾಡಿಕೊಂಡಿದ್ರು ಅಂತ ಕಾಣುತ್ತೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಭಾರತದ ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕ್ಷಣ ಕ್ಷಣಕ್ಕೂ ಕೂಡ ಕಣ್ಗಾವಲನ್ನ ಕಾಯ್ತಾ ಇರುತ್ತೆ ನಮ್ಮ ನಾಗರಿಕರನ್ನ ಅಂತೇಳಿ. ಗಡಿಯುದ್ದಕ್ಕೂ ಕೂಡ ಆರ್ಮಿಯ ಮಿಲಿಟರಿ ಪಡೆ ಕಾವಲನ್ನ ಕಾಯ್ತಾ ಇದ್ರೆ, ಆಕಾಶದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕಾಯ್ತಾ ಇದೆ. ಸಿವಿಲಿಯನ್ ಏರಿಯಾಗಳಲ್ಲಿ ಅದೆಲ್ಲವನ್ನು ಕೂಡ ಅದನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ತನ್ನ ರೆಡಾರ್ ರೇಂಜ್ಗೆ ಯಾವುದೇ ಒಂದು ಡ್ರೋನ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ಗಳಾಗಿರ್ಬೋದು, ಮಿಸೈಲ್, ಶೆಲ್ ಏನೇ ಬಂದರೂ ಕೂಡ ತನ್ನ ರೇಂಜ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಆ ಕ್ಷಣಕ್ಕೆ ಅಲ್ಲೇ ಪಾಕಿಸ್ತಾನಕ್ಕೆ ಭಾರಿ ಹಾನಿ. ಇನ್ನು ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. 2 ಫೈಟರ್ ಜೆಟ್ಗಳು ಖತಮ್ ಆದ್ಮೇಲೆ ಫೈಟರ್ ಜೆಟ್ ಅಲ್ಲಿದ್ದಂತ ಪೈಲಟ್ಗಳನ್ನ ಹುಡುಕುವಂತ ಕೆಲಸ ಆಗಿದೆ. ಭಾರತದ ವಾಯುಗಡೆ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು ಇವುಗಳನ್ನ ಉಡೀಸ್ ಮಾಡಲಾಯಿತು. ಈಗ ಸದ್ಯ ಆ ಫೈಟರ್ ಜೆಟ್ ಅಲ್ಲಿದ್ದಂತಹ ಪೈಲಟ್ಗಳ ಕಥೆ ಏನು? ಅವರಿಗಾಗಿ ತೀವ್ರ ಶೋಧ ನಡೆದಿದೆ. ಪಾಕಿಸ್ತಾನದ ಪೈಲಟ್ಗಳಿಗಾಗಿ ತೀವ್ರ ಶೋಧ ನಡೆದಿದೆ. ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಮಿಸ್ ಆಗಿದ್ದಾರೆ. ಭಾರತದ ವಾಯುಗಡಿ ಪ್ರವೇಶ ಮಾಡಿದ್ದ ಪಾಕ್ ಜೆಟ್ಗಳು, ಅದರಲ್ಲಿದ್ದಂತ ಪೈಲಟ್ಗಳು ಎಲ್ಲಿ ಹೋದ್ರು ಅವರನ್ನ ಹುಡುಕೋದಕ್ಕೆ ಈಗಾಗಲೇ ಸರ್ಚಿಂಗ್ ನಡೀತಾ ಇದೆ. ಭಾರತದ ಗಡಿಯನ್ನ ದಾಟಿ ಬಂದು ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ನಾಗರಿಕರ ಇರುವಂತ ವಾಸ ಮಾಡುವಂತ ನಗರಗಳನ್ನ ಗುರಿಯಾಗಿಸಿಕೊಂಡು ಬಲು ಈಸಿಯಾಗಿ ಹೊಡೆದು ನಾವು ಎಸ್ಕೇಪ್ ಆಗಬಹುದು ಅಂತ ಊಹೆ ಮಾಡಿಕೊಂಡಿದ್ರು ಅಂತ ಕಾಣುತ್ತೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಭಾರತದ ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕ್ಷಣ ಕ್ಷಣಕ್ಕೂ ಕೂಡ ಕಣ್ಗಾವಲನ್ನ ಕಾಯ್ತಾ ಇರುತ್ತೆ ನಮ್ಮ ನಾಗರಿಕರನ್ನ ಅಂತೇಳಿ. ಗಡಿಯುದ್ದಕ್ಕೂ ಕೂಡ ಆರ್ಮಿಯ ಮಿಲಿಟರಿ ಪಡೆ ಕಾವಲನ್ನ ಕಾಯ್ತಾ ಇದ್ರೆ, ಆಕಾಶದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕಾಯ್ತಾ ಇದೆ. ಸಿವಿಲಿಯನ್ ಏರಿಯಾಗಳಲ್ಲಿ ಅದೆಲ್ಲವನ್ನು ಕೂಡ ಅದನ್ನ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ತನ್ನ ರೆಡಾರ್ ರೇಂಜ್ಗೆ ಯಾವುದೇ ಒಂದು ಡ್ರೋನ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ಗಳಾಗಿರ್ಬೋದು, ಮಿಸೈಲ್, ಶೆಲ್